ಇದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನೋಡಿ. ತಾಳು ಬೆಟ್ಟದಿಂದ 9ನೇ ತಿರುವಿನ ಒಂದು ಪರಿಸ್ಥಿತಿ ಇದು. ಸೊ ಇಲ್ಲಿ ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ಬಂದಂತಹವರು ಇಲ್ಲಿ ಇರ್ತಕ್ಕಂಥ ಒಂದು ಭದ್ರತೆಯ ತಡೆಗೋಡೆ ಏನಿದೆ, ಸೊ ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತು ಮೇಲ್ಭಾಗದಲ್ಲಿ ಜೋಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂತಹ ಒಂದು ದಡ್ಡತನವನ್ನು ಮೆರಿಬೇಡಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ತಾವಿಲ್ಲಿ ಗಮನಿಸ್ಬೋದು, ಏನು ಈ ಭಾಗವಾಗಿ ಈ 9ನೇ ತಿರುವಿನಲ್ಲಿ ಯಾವುದೇ ತರಹದ ತಡೆಗೋಡೆಗಳು ಇರಲಿಲ್ಲ. ಸೊ ಸಂಪೂರ್ಣವಾಗಿ ಎಲ್ಲ ನಶಿಸಿ ಹೋಗಿತ್ತು. ಸೊ ಬಹುಶಃ ಅದನ್ನೆಲ್ಲ ಗಮನಿಸೋದಾದರೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರೇ ಈ ಕಲ್ಲುಗಳನ್ನು ಕಿತ್ತು ನಶಿಸಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ತಾವು ವೀಕ್ಷಣೆ ಮಾಡ್ಬೋದು, ಈಗ ತಾನೇ ಹೊಸದಾಗಿ ಈ ಒಂದು ತಡೆಗೋಡೆಯನ್ನು ನಿರ್ಮಿಸಿದರೆ ಏನು ಪ್ರಯೋಜನವಾಗ್ತಾಯಿಲ್ಲ. ಯಾಕೆಂದರೆ ಎಲ್ಲ ಬಂದಂತಹ ಪ್ರವಾಸಿಗರು ಈ ಕಲ್ಲುಗಳನ್ನು ಕಿತ್ತು ಮೇಲ್ಭಾಗದಲ್ಲಿ ಜೋಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಭಕ್ತಿ ಇರಲಿ, ಅದು ದಡ್ಡತನವಾಗಿರಬಾರ್ದು. ಆದ್ದರಿಂದ ನೋಡಿ, ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಪ್ರವಾಸಿಗರು ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಬೇಡಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ತಾವಿಲ್ಲಿ ಗಮನಿಸ್ಬೋದು ನೋಡಿ, ಈ ಒಂದು ಕಟ್ಟೆ ಏನಿದೆ, ಭದ್ರತೆ ಕಟ್ಟೆ. ಸೊ ಈ ಕಟ್ಟೆ ಮೇಲ್ಭಾಗದಲ್ಲಿ ಈ ರೀತಿಯ ಒಂದು ಕಲ್ಲುಗಳನ್ನು ಜೋಡಣೆಯನ್ನು ಮಾಡ್ತಾ ಇದ್ದಾರೆ. ತಾವಿಲ್ಲಿ ವೀಕ್ಷಣೆ ಮಾಡಿ. ದಯವಿಟ್ಟು ಪ್ರವಾಸಿಗರು ಯಾವುದೇ ಕಾರಣಕ್ಕೂ ನೋಡಿ, ಇಲ್ಲಿರ್ತಕ್ಕಂಥ ಕಲ್ಲುಗಳು ಏನು ಜೋಡಿಸಿದ್ದಾರೆ ಅದನ್ನೆಲ್ಲ ಕೀಳ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂತಹ ಒಂದು ದಡ್ಡತನದ ಕೆಲಸಗಳನ್ನು ಮಾಡಬೇಡಿ. ಆಲ್ಮೋಸ್ಟ್ ನೋಡಿ, ಇಲ್ಲಿ ಸುಮಾರು ಕಲ್ಲುಗಳನ್ನು ಕಿತ್ತಾಕ್ಬಿಟ್ಟಿದ್ದಾರೆ ಕಣ್ರಿ. ಇಲ್ಲಿದ್ದಂತಹ ಒರಿಜಿನಲಿಟಿ ಏನಿದೆ, ಭದ್ರತೆ, ಅದು ಸಂಪೂರ್ಣವಾಗಿ ಅಳಿಸೋಗ್ತಾ ಇದೆ. ಇದನ್ನೆಲ್ಲ ಗಮನಿಸಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಇದೊಂದು ಉತ್ತಮ ಮಾಹಿತಿ ಅಂತ ಸೊ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ನೋಡಿ, ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಇದಕ್ಕೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ತಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಶೇರ್ ಮಾಡಿ ಸಹಕರಿಸಿ. ಯಾಕೆಂದರೆ ಒಂದು 4 ಜನಕ್ಕೆ ಈ ಒಂದು ಮಾಹಿತಿ ರೀಚ್ ಆಗೋದ್ರಿಂದ ಏನಾಗುತ್ತೆ, ಬರ್ತಕ್ಕಂಥವ್ರು ಸ್ವಲ್ಪನಾದರೂ ಈ ರೀತಿ ಮಾಡಬಾರ್ದು ಅಂತಕ್ಕಂಥ ಒಂದು ಅರಿವನ್ನು ಮೂಡಿಸಿಕೊಳ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮುಖ್ಯ ಸಂದೇಶವನ್ನು ತಾವೇ ವೀಕ್ಷಣೆ ಮಾಡಿ. ನೋಡಿ, ಏನು ಇದರ ಒರಿಜಿನಲಿಟಿ ಏನಿದೆ, ಇದು ಸಂಪೂರ್ಣವಾಗಿ ಹಾಳಾಗಿದೆ. ತಾವು ಗಮನಿಸ್ಬೋದು, ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಐತೆ ನೋಡಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕಿತ್ತೆಲ್ಲ ಒಂಥರ ವಿಚಲಿತವಾಗಿದೆ. ಇದನ್ನೆಲ್ಲ ಗಮನಿಸಿ ನಾನು ಬರ್ತಕ್ಕಂಥ ಪ್ರವಾಸಿಗರಿಗೆ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ, ಈ ಒಂದು ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ಪಾದಯಾತ್ರೆಯವರು ಇರ್ಬೋದು, ಪ್ರವಾಸಿಗರಿರ್ಬೋದು, ಭಕ್ತಾದಿಗಳಿರ್ಬೋದು, ಯಾವುದೇ ಕಾರಣಕ್ಕೂ ಈ ಒಂದು ಭದ್ರತೆಯ ಒಂದು ತಡೆಗೋಡೆ ಏನಿದೆ ಇದನ್ನ ಕೀಳ್ತಕ್ಕಂಥ ಕಾರ್ಯ ಮಾಡಬೇಡಿ ಕಣ್ರಪ್ಪ. ಸೊ ಇದರಿಂದ ಏನಾಗುತ್ತೆ, ವಾಹನ ಸವಾರರಿಗೆ, ಸಂಚಾರ ಮಾಡ್ತಕ್ಕಂಥವ್ರಿಗೆ ಏನಾಗುತ್ತೆ, ಒಂದು ಅಪಘಾತ ಅನಾಹುತಗಳು ಆಗ್ತಕ್ಕಂಥ ಒಂದು ಸಂಭವವೂ ಸಹ ಇರ್ತದೆ. ದಯವಿಟ್ಟು ಅದನ್ನೆಲ್ಲ ಗಮನಿಸಿ. ನೋಡಿ, ಎಷ್ಟು ನೀಟಾಗಿ ಇಲ್ಲಿ ಒಂದು ಭದ್ರತೆಯ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಸೊ ಇಲ್ಲಿ ಆ ಸರ್ಕಾರದ ವತಿಯಿಂದ ಯಾವುದೇ ತರಹದ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡೋದರಲ್ಲಿ ವಿಫಲವಾಗಿರ್ತದೆ. ಈ ಕ್ಷೇತ್ರದ ಶಾಸಕರು ಏನು ಅವರೊಂದು ಸ್ವಂತ ಹಣದಿಂದ ನೋಡಿ ಈ ರೀತಿಯ ಒಂದು ಭದ್ರತೆಯ ತಡೆಗೋಡೆಯನ್ನು ನಿರ್ಮಿಸಿಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಸೊ ಮಲೆಮಹದೇಶ್ವರ ಬೆಟ್ಟ ಏನು ತಾಳು ಬೆಟ್ಟದ ತಿರುವುಗಳೇನಿದೆ, ಇಲ್ಲಿ ಸಾಕಷ್ಟು ಕಡೆ ಈ ತರಹದ ತಡೆಗೋಡೆಗಳ ಸಮಸ್ಯೆ ಇದೆ. ಅದಕ್ಕೆ ಮೂಲ ಕಾರಣ ಬಂದು ಏನು ನಮ್ಮ ಜನ ಏನಿದ್ದಾರೆ ಈ ತಡೆಗೋಡೆಗಳನ್ನು ಕಿತ್ತು ಅದನ್ನು ಅಳಿಸ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ದಯವಿಟ್ಟು ಅದನ್ನೆಲ್ಲ ಗಮನಿಸಿ. ನಾವು ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ನೋಡಿ, ಇದೊಂದು ಹೇಳ್ತಾ ಇದ್ದೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಭಗವಂತನ ಮೇಲೆ ನಂಬಿಕೆ ಇರಲಿ, ಭಗವಂತನ ಮೇಲೆ ಒಂದು ಪೂಜೆ ಪುರಸ್ಕಾರಗಳಿರಲಿ, ಎಲ್ಲವೂ ಇರಲಿ, ಆದರೆ ಮೂಢನಂಬಿಕೆ ಬೇಡ. ಏನು ಈ ಒಂದು ತಡೆಗೋಡೆ ಭದ್ರತೆ ಕಿತ್ತೆ ಹಾಕೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಅದು